ಪ್ರಿಯರೇ, ತಮಗೆಲ್ಲರಿಗೂ ವಂದನೆಗಳು. ಮಾತೆ ಮರಿಯಳ ಹುಟ್ಟುಹಬ್ಬಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೇವೆ. ಮಾತೆ ಮರಿಯಳ ಹುಟ್ಟುಹಬ್ಬವನ್ನು ನಾವು ಯಾಕೆ ಆಚರಿಸಬೇಕು? ಈ ವಿಚಾರದ ಮೇಲೆ ನಾವಿಂದು ಸ್ವಲ್ಪ ಧ್ಯಾನ ಮಾಡೋಣ. ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಧರ್ಮೀಯರು ಮಾತೆ ಮರಿಯಳಿಗೆ ಗೌರವ ಕೊಡ್ತಾರೆ. ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರು ಮಾತೆ ಮರಿಯಳಿಗೆ ಎಷ್ಟು ಗೌರವ ಕೊಡುತ್ತಾರೆ ಎಂದರೆ, ಅವರ ಪವಿತ್ರ ಗ್ರಂಥದಲ್ಲಿ ಮರಿಯಳ ಬಗ್ಗೆ 70 ಸಲ ಉಲ್ಲೇಖವಿದೆ. ನಾನು ಓದಿ ತಿಳಿದಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ. ಪ್ರವಾದಿ ಮಹಮ್ಮದ್ ಅವರಿಗೆ ಫಾತಿಮಾ ಎನ್ನುವಂಥ ಓರ್ವ ಮಗಳಿದ್ದರು. ಅವಳು ಚಿಕ್ಕ ವಯಸ್ಸಿನಲ್ಲೇ ದೈವಾಧೀನರಾಗಿದ್ದರು. ಅವರ ಬಗ್ಗೆ ಪ್ರವಾದಿ ಮಹಮ್ಮದ್ ಅವರು ಒಂದು ಮಾತು ಹೇಳ್ತಾರೆ. ಅದೇನಪ್ಪ ಅಂದರೆ, ಥೌ ಶಾಲ್ ಬಿ ಮೋಸ್ಟ್ ಬ್ಲೆಸ್ಡ್ ಆಫ್ ಆಲ್ ವಿಮೆನ್ ಇನ್ ಪ್ಯಾರಡೈಸ್ ಆಫ್ಟರ್ ಮೇರಿ. ಅಂದರೆ ಮರಿಯಳ ನಂತರ ಸ್ವರ್ಗದಲ್ಲಿ ಸ್ತ್ರೀಯರಲ್ಲೆಲ್ಲ ಧನ್ಯಳು ಎನ್ನುವಂಥವರೋ ವ್ಯಕ್ತಿ ಇದ್ದರೆ ಅದು ನೀನು. ಅಂದರೆ ಮೊದಲು ಮರಿಯ. ಎಷ್ಟು ಗೌರವ ನೋಡಿ. ಆದ್ದರಿಂದ ಈ ದಿವಸ ಮಾತೆ ಮರಿಯಳ ಹುಟ್ಟುಹಬ್ಬವನ್ನು ಯಾಕೆ ಆಚರಿಸಬೇಕೆನ್ನುವುದನ್ನು ಈ ಒಂದು ಘಟನೆ ಮುಖಾಂತರ ನಾವು ಅರಿತುಕೊಳ್ಬೋದು. ಒಂದು ದೃಷ್ಟಾಂತವನ್ನು ನಿಮ್ಮ ಮುಂದೆ ಇಡ್ತೇನೆ. ಅವರು ಯುವಕ ಯುವತಿ ಮದುವೆ ಆದ ಆ ಮೊದಲ ದಿವಸ ಒಂದು ಒಪ್ಪಂದ ಮಾಡ್ತಾರೆ. ಆ ಒಪ್ಪಂದ ಏನಪ್ಪ ಅಂದರೆ, ಇವತ್ತು ನಮ್ಮ ಮದುವೆಯ ಮೊದಲ ದಿವಸ, ಆದ್ದರಿಂದ ಯಾರೂ ಬಾಗಿಲು ತಟ್ಟಿದರೂ ನಾವು ಬಾಗಿಲು ತೆರೆಯುವುದಿಲ್ಲ. ಇಬ್ಬರು ಒಪ್ಪಿಕೊಂಡ್ರು. ಮೊದಲಿಗೆ ಆ ಹುಡುಗನ ತಂದೆ ತಾಯಿ ಸಂಜೆ ಹೊತ್ತಿಗೆ ಬಂದರು, ಬಾಗಿಲು ತಡ್ತಾ ಇದ್ದರು. ಹುಡುಗ ಈ ಒಪ್ಪಂದಕ್ಕೆ ಒಪ್ಪಿದ್ದ, ಆದ್ದರಿಂದ ಬಾಗಿಲು ತೆರೆಯಲಿಲ್ಲ. ಅವನ ತಂದೆ ತಾಯಿ ಬಾಗಿಲು ತಡ್ತಾ ತಡ್ತಾ ಬೇಸರದಲ್ಲಿ ಮರಳಿ ವಾಪಸ್ ಹೋದರು. ಸ್ವಲ್ಪ ಸಮಯದ ನಂತರ ಹುಡುಗಿಯ ತಂದೆ ತಾಯಿ ಬಂದರು, ಬಾಗಿಲು ತಡ್ತಾ ಇದ್ದರು. ಈಗ ಹುಡುಗಿ ಹುಡುಗನ ಕಡೆ ನೋಡ್ತಾಳೆ. ನಾವು ಒಪ್ಪಂದ ಮಾಡಿದ್ದೇವೆ, ಆದರೆ ನನ್ನ ಮನಸ್ಸು ತಡೆಯುವುದಿಲ್ಲ. ಓಡಿ ಹೋಗಿ ಬಾಗಿಲು ತೆರೆಯುತ್ತಾಳೆ. ಈ ದಂಪತಿಗೆ ಸ್ವಲ್ಪ ವರ್ಷಗಳ ನಂತರ 3 ಮಕ್ಕಳು ಹುಟ್ಟಿದರು. 2 ಗಂಡು ಮಕ್ಕಳು, 3ನೇಯವಳು ಹೆಣ್ಣುಮಗು. ಗಂಡು ಮಕ್ಕಳಿಗೆ ಮಾಡದಂಥ ಸಂಭ್ರಮವನ್ನು ಹೆಣ್ಣು ಮಗು ಹುಟ್ಟಿದಾಗ ಇಡೀ ಊರಿಗೇ ಊಟ ಹಾಕಿ ಸಂಭ್ರಮಿಸಿದ. ನೆಂಟರು ಎಲ್ಲರೂ ಹೋದ್ಮೇಲೆ ಆ ತಾಯಿ ಗಂಡನಿಗೆ ಕೇಳ್ತಾಳೆ, ಯಾಕೆ ಈ ಸಂಭ್ರಮ? ಹುಡುಗರಿಗಿಲ್ಲದ ಸಂಭ್ರಮ ಈ ಹುಡುಗಿಗೆ ಯಾಕೆ? ಅದಕ್ಕೆ ಆತ ಸುಂದರವಾಗಿ ಉತ್ತರಿಸಿದ, ಒನ್ ಡೇ ಶೀ ವಿಲ್ ಓಪನ್ ಎ ಡೋರ್ ಫಾರ್ ಮೀ. ಒಂದು ದಿವಸ ಆಕೆ ನನಗಾಗಿ ಒಂದು ಬಾಗಿಲನ್ನು ತೆರೆಯುತ್ತಾಳೆ. ಖಂಡಿತ ಹೌದು ಪ್ರಿಯರೇ, ಸ್ವರ್ಗದ ಬಾಗಿಲುಗಳು ನಮಗೆ ಮುಚ್ಚಿದ್ದವು. ಮಾತೆ ಮರಿಯಳ ಮುಖಾಂತರ ಆ ಸ್ವರ್ಗೀಯ ಬಾಗಿಲುಗಳು ನಮಗೆಲ್ಲರಿಗಾಗಿ ತೆರೆಯಲ್ಪಟ್ಟಿದ್ದವು. ಆದ್ದರಿಂದ ಅವಳ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಒಂದು ಅರ್ಥವಿದೆ ನೋಡಿ. ಮರಿಯಳು ಕೂಡ ಎಲ್ಲ ಸ್ತ್ರೀಯರಾಗಿ 2 ಮನೆಯನ್ನು ಬೆಳಗಿಸುವಂಥ ಶಕ್ತಿ ಉಳ್ಳವಳು. ಪ್ರತಿಯೋರ್ವ ಸ್ತ್ರೀ, ಹೆಣ್ಣು ಮಗು 2 ಮನೆ ಬೆಳಗಿಸ್ತಾಳೆ. ತಾನು ಹುಟ್ಟಿದ ಮನೆ, ಅದೇ ರೀತಿ ತಾನು ಹೋಗುವ ಮನೆ. ಮಾತೆ ಮರಿಯಳು ಈ ಭೂಲೋಕವನ್ನು ಎಷ್ಟಾಗಿ ಬೆಳಗಿಸಿಲ್ಲ ಅಂದರೆ, ಸ್ವರ್ಗಕ್ಕೆ ಹೋಗುವಾಗ ಅಲ್ಲಿಯೂ ಕೂಡ ಬೆಳಗಿಸುವಂಥ ಶಕ್ತಿ ಉಳ್ಳಂಥ ಆ ತಾಯಿ. ಆದ್ದರಿಂದ ಡಾಟರ್ ಈಸ್ ಆಲ್ವೇಸ್ ಎ ಡ್ಯಾಡೀಸ್ ಗರ್ಲ್ ಆ್ಯಂಡ್ ಮಮ್ಮೀಸ್ ವರ್ಲ್ಡ್ ಅಂತ ಹೇಳ್ತಾರೆ. ಸತ್ಯ ಹೌದು. ಸ್ವರ್ಗೀಯ ಪಿತನ ಪರಿಶುದ್ಧವಾದಂಥ ಮಗಳು ಅವಳು. ಹಾಗೂ ದೇವರ ಕನಸು, ಮಾತೆ ಮರಿಯ ದೇವರ ಕನಸು ಅಂತ ಫುಲ್ಟನ್ ಜಿಶನ್ ಹೇಳ್ತಾರೆ. ಮದರ್ ಮೇರಿ ಇಸ್ ಗಾಡ್ಸ್ ಡ್ರೀಮ್. ನೋಡಿ, ನಮ್ಮಲ್ಲಿ ಯುವಕ ಯುವತಿಯರು ಮದುವೆ ಆಗುವ ಮೊದಲು ಅವರಿಗೊಂದು ಕನಸಿರ್ತದೆ. ನಾನು ಮದುವೆ ಆಗುವಂಥ ವ್ಯಕ್ತಿ ಹೀಗಿರಬೇಕು, ಡ್ರೀಮ್ ಬಾಯ್, ಡ್ರೀಮ್ ಗರ್ಲ್ ಅಂತ ಹೇಳ್ತಾರೆ. ಅದಕ್ಕೆ ಕನಸಿನ ರಾಜ, ಕನಸಿನ ರಾಣಿ, ಅದು ಸಿಕ್ಕಾಗ ಮಾತ್ರ ಅವರು ಮದುವೆ ಆಗ್ತಾರೆ. ಪ್ರಿಯರೇ, ಇಡೀ ಪ್ರಪಂಚ ಸೃಷ್ಟಿಯಾಗುವ ಮೊದಲೇ ದೇವರ ಮನಸ್ಸಿನಲ್ಲಿ ಒಂದು ಕನಸಿತ್ತು. ಆ ಕನಸು ಏನಪ್ಪ ಅಂದರೆ, ತನ್ನ ಪುತ್ರನನ್ನು ಈ ಭೂಲೋಕಕ್ಕೆ ಕಳಿಸುವುದು. ಅದು ಕೂಡ ಓರ್ವ ಮಹಿಳೆಯ ಮುಖಾಂತರ. ಪ್ರಿಯರೇ, ಆ ಮಹಿಳೆ ಸಿಗಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು ನೋಡಿ. ಅದು ಮಾತೆ ಮರಿಯ. ಆದ್ದರಿಂದ ಮದರ್ ಮೇರಿ
ಈಸ್ ಡ್ರೀಮ್ ಆಫ್ ಗಾಡ್. ಆದ್ದರಿಂದ ಪ್ರಿಯರೇ, ಈ ದಿವಸ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಪುರುಷರು ಇದು ಬಯಸ್ತಾರೆ. ನನ್ನ ಮಗಳು ಮಾತೆ ಮರಿಯಳಂತೆ ಇರಬೇಕು, ನನ್ನ ತಾಯಿ, ನನ್ನ ಹೆಂಡತಿ, ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸ್ತ್ರೀಯರು ಮಾತೆ ಮರಿಯಳಂತೆ ಇರಲಿ. ಅದೇ ರೀತಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ನನ್ನ ಮಗಳು, ನನ್ನ ಅತ್ತೆ, ನನ್ನ ಸೊಸೆ ಮಾತೆ ಮರಿಯಳಂತೆ ನನಗೆ ಸಿಗಲಿ ಅಂತ ಬಯಸ್ತಾರೆ. ಅದರಿಂದ ಆ ಮಾತೆ ಮರಿಯಳು ಎಷ್ಟು ಶ್ರೇಷ್ಠಲಿ ಇರಬೇಕು. ಇನ್ನೊಂದು ವಿಚಾರ, ನಾವೆಲ್ಲರೂ ದೇವರ ಬಳಿಗೆ ಹೋಗಲಿಕ್ಕೆ ಇಚ್ಛಿಸ್ತೇವೆ, ದೇವರನ್ನು ನೋಡಲಿಕ್ಕೆ ಇಚ್ಛಿಸ್ತೇವೆ. ಆದರೆ ಈ ಪ್ರಪಂಚದಲ್ಲಿರುವಂಥ ಓರ್ವ ವ್ಯಕ್ತಿಯ ಬಳಿಗೆ ದೇವರು ಬರಲಿಕ್ಕೆ ಇಚ್ಛಿಸಿದರು. ಓರ್ವ ಮಹಿಳೆಯ ಗರ್ಭದಲ್ಲಿ 9 ತಿಂಗಳು ನೆಲೆಸಲಿಕ್ಕೆ ಇಚ್ಛಿಸಿದರು. ಅವಳ ಮುಖಾಂತರ ಈ ಭೂಲೋಕಕ್ಕೆ ಪ್ರವೇಶಿಸಲಿಕ್ಕೆ ಇಚ್ಛಿಸಿದ್ದು ಅದು ದೇವರು. ಆದ್ದರಿಂದ ಆ ಮರಿಯಳು ಎಷ್ಟು ಶ್ರೇಷ್ಠಲಿ ಇರಬೇಕು. ಅ ಡಾಟರ್ ಈಸ್ ಚಿಸಲ್ಡ್ ಟು ಚಿಸಲ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊರ್ವ ಹೆಣ್ಣು ಮಗು ಭೂಲೋಕಕ್ಕೆ ಬರುವ ಮೊದಲೇ ದೇವರು ಆಕೆಯನ್ನು ರೂಪಿಸ್ತಾಳೆ. ಯಾಕೆಂದರೆ ಒಂದು ಮನೆಯನ್ನು, ಮನೆತನವನ್ನು, ಲೋಕವನ್ನು ರೂಪಿಸುವಂಥ ಶಕ್ತಿ ಆ ಹೆಣ್ಣು ಮಗಳಿಗಿದೆ. ಪ್ರಿಯರೇ, ಮೊದಲ ಸೃಷ್ಟಿಯಲ್ಲಿ ನೋಡ್ರಿ, ದೇವರು ಮೊದಲು ಪುರುಷನನ್ನು ಸೃಷ್ಟಿಸಿದರು. ಅವನ ಮುಖಾಂತರ ಆ ಮಹಿಳೆ ಬಂದಳು. ಆದರೆ ಅವರು ಬಿದ್ದರು. ಹೊಸ ಸೃಷ್ಟಿಯಲ್ಲಿ ದೇವರು ಮೊದಲು ಪುರುಷನನ್ನಲ್ಲ, ಮಹಿಳೆಯನ್ನು ಸೃಷ್ಟಿಸಿದರು. ಅದು ಮರಿಯಾ. ಅವಳ ಮುಖಾಂತರ ಈ ಪ್ರಪಂಚದ ಜನರಿಗೆ ಪಾಪದಿಂದ ಬಿಡುಗಡೆ ಸಿಗುವಾಗೆ ಅವರು ಮಾಡಿದರು. ಅದಕ್ಕಾಗಿ ನೋಡಿ, ನಮ್ಮ ಕುಟುಂಬಗಳಲ್ಲಿ ಸ್ತ್ರೀಯರಿರ್ತಾರೆ. ಅವರು ಗರ್ಭಿಣಿಯಾದರೆ ಎಷ್ಟೊಂದು ನಾವು ಅವರನ್ನು ಆರೈಕೆ ಮಾಡ್ತೇವೆ. ಆದರೆ ಮರಿಯಳು ಹಾಗಲ್ಲ. ತಾನು ಗರ್ಭಿಣಿ ಎಂದು ತಿಳಿದ ನಂತರ ಇನ್ನೋರ್ವ ಗರ್ಭಿಣಿ ಸ್ತ್ರೀಯ ಸೇವೆ ಮಾಡಲಿಕ್ಕೆ ಎಲಿಜಬೆತಳ ಬಳಿಗೆ ಓಡೋಡಿ ಹೋಗಿದ್ಳು. ಇದು ಸಾಧ್ಯವೇನೋ? ಅದು ಮರಿಯ. ಆದ್ದರಿಂದ ಪ್ರಿಯರೇ, ಎಲಿಜಬೆತ್ ಹೇಳ್ತಾಳೆ, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ. ಮಾತೆ ಮರಿಯಳು ಧನ್ಯಳಾಗಿದ್ದು ಅವಳ ತ್ಯಾಗದಿಂದ ಅಲ್ಲ, ಅವಳ ಗರ್ಭದಲ್ಲಿ ಹುಟ್ಟಿದಂಥ ಆ ಯೇಸುವಿನ ಫಲದಿಂದ. ಇದು ಎಲಿಜಬೆತಳು ಹೇಳಿದಂಥ ಸತ್ಯ. ಆದ್ದರಿಂದ ಪ್ರಿಯರೇ, ಈ ದಿವಸ ಮಾತೆ ಮರಿಯಳಿಗೆ ಎಲ್ಲವೂ ಸರಿಯಾಗಿ ಹೋಗಲಿಲ್ಲ ಬದುಕಿನಲ್ಲಿ. ದೇವರು ತನ್ನ ಬಳಿಗೆ ಬರುತ್ತಾರೆ ಎನ್ನುವ ಆ ಸುದ್ದಿ, ಆ ಸಂತಸ ಇದ್ದರೂ ಕೂಡ ಬದುಕಿನಲ್ಲಿ ಅತಿಯಾದ ಕಷ್ಟವನ್ನು ಆಕೆ ಅನುಭವಿಸಬೇಕಾಯಿತು. ದೇವದೂತರು ಆಕೆಯ ಬಳಿ ಮಾತನಾಡಿದ್ದು ಒಂದೇ ಸಲ, ನೀನು ಓರ್ವ ಪುತ್ರನನ್ನು ಹೆರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೋಡಿ, ಅದರ ನಂತರ ದೇವದೂತರು ಎಲ್ಲಿ ಮಾತೆ ಮರಿಯಳ ಬಳಿ ಮಾತನಾಡಿದರು? ಈಜಿಪ್ತಿಗೆ ಪಲಾಯನ ಮಾಡುವಾಗಲೇ ಆಗಲಿ ಅಥವಾ ಬದುಕಿನುದ್ದಕ್ಕೂ ಶಿಲುಬೆಯವರೆಗೆ ಸ್ವರ್ಗೀಯ ಸಹಾಯ ಮಾತೆ ಮರಿಯಳಿಗೆ ಎಲ್ಲೂ ಸಿಕ್ಕಿಲ್ಲ. ಆದರೂ ಕೂಡ ತಾನು ಕೊಟ್ಟ ಒಂದು ಮಾತಿಗೆ, ಇಗೋ ನಾನು ದೇವರ ಚರಣದಾಸಿ, ಆ ಒಂದೇ ಒಂದು ಮಾತಿಗೆ ಜೀವನವಿಡೀ ಆಕೆ ವಿಶ್ವಾಸಭರಿತಳಾಗಿ ನಿಂತಳು. ಅದಕ್ಕಾಗಿ ಅಂಥ ಸ್ತ್ರೀ ಪ್ರಪಂಚದಲ್ಲಿ ಬೇರೊಬ್ಬಳು ಇರಲಿಕ್ಕಿಲ್ಲ. ಅದಕ್ಕಾಗಿ ನಾವು ಮಾತೆ ಮರಿಯಳ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿದೆ. ಪ್ರಿಯರೇ, ಇನ್ನೊಂದು ವಿಚಾರ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದೇನಪ್ಪ ಅಂದರೆ, ನಮ್ಮ ತಾಯಂದಿರು ನಮ್ಮನ್ನು ಮಗ ಅಂತ ಪ್ರೀತಿಸ್ತಾರೆ. ಈ ಪ್ರಪಂಚದಲ್ಲಿರುವಂಥ ಓರ್ವಳೇ ಓರ್ವ ತಾಯಿ ಯೇಸುವನ್ನು ತನ್ನ ಮಗನೆಂದೂ ಮತ್ತು ತನ್ನ ದೇವರೆಂದೂ ಪ್ರೀತಿಸಲಿಕ್ಕೆ ಶಕ್ತಳಾದವಳು. ಯಾರಿಗೂ ಇಂಥ ಅವಕಾಶ ಸಿಗಲಿಲ್ಲ. ತನ್ನ ಮಗ ದೇವರೆಂದು ಪ್ರೀತಿಸಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಅದು ಮರಿಯಳಿಂದ ಮಾತ್ರ ಸಾಧ್ಯವಾಯಿತು. ನಾವೆಲ್ಲೂ ಸ್ವರ್ಗ ಅಂತ ಹೇಳಿದರೆ ಮೇಲಕ್ಕೆ ನೋಡ್ತೇವೆ. ನಮ್ಮ ತಾಯಿ ನಮಗೆ ಸ್ವರ್ಗ ಅಂದರೆ ಮೇಲಕ್ಕೆ ತೋರಿಸಿದ್ದಾಳೆ. ಆದರೆ ಮಾತೆ ಮರಿಯಳು ಮಾತ್ರ ಸ್ವರ್ಗ ಅಂದರೆ ತನ್ನ ಕೈಯಲ್ಲಿ ಹಿಡಿದು ನೋಡಿದಳು. ಆ ಸ್ವರ್ಗವನ್ನು ತನ್ನ ಗರ್ಭದಲ್ಲಿ 9 ದಿವಸ 9 ತಿಂಗಳು ಹೊತ್ತು ಬೆಳೆಸಿದಳು. ಎಂಥ ಪರಿಶುದ್ಧ ತಾಯಿ ಇರಬೇಕು. ಆದ್ದರಿಂದ ಪ್ರಿಯರೇ, ಈ ದಿವಸ ನಾವು
ಮಾತೆ ಮರಿಯಳ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಅರಿತುಕೊಂಡ್ರು. ನಮ್ಮ ಮನೆಯಲ್ಲಿ ನಮ್ಮ ಪ್ರಿಯವಾದವರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತೇವೆ, ಖುಷಿ ಪಡ್ತೇವೆ. ಆದರೆ ಮಾತೆ ಮರಿಯಳ ಹುಟ್ಟುಹಬ್ಬವನ್ನು ಹೆಚ್ಚು ವಿಜೃಂಭಣೆಯಿಂದ ಮಾಡಲಿಕ್ಕೆ ನಾವು ಶಕ್ತರಾಗಬೇಕಲ್ವೇ? ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸುವಾಗ ನಮ್ಮ ಕುಟುಂಬದಲ್ಲಿರುವಂಥ ಮಾತೆ ಮರಿಯಳ ಪ್ರತಿರೂಪ, ಅದು ನಮ್ಮ ತಾಯಂದಿರು, ನಮ್ಮ ಮಗಳು, ನಮ್ಮ ಅಜ್ಜಿ, ನಮ್ಮ ಸೊಸೆ ಇರ್ಬೋದು, ನಮ್ಮ ಅಕ್ಕಂದಿರಿರ್ಬೋದು, ಮಾತೆ ಮರಿಯಳ ಪ್ರತಿರೂಪ. ಯಾವಾಗ ಇವರಿಗೆ ನಾವು ಗೌರವ ಕೊಡಲಿಕ್ಕೆ ಶಕ್ತರಾಗ್ತೇವೋ ಆವಾಗ ಮಾತೆ ಮರಿಯಳಿಗೆ ಗೌರವ, ಹುಟ್ಟುಹಬ್ಬದ ಆ ಸಂಭ್ರಮ ಸಲ್ಲುತ್ತದೆ. ಆದ್ದರಿಂದ ನಾವೆಲ್ಲರೂ ಮಾತೆ ಮರಿಯಳ ಹುಟ್ಟುಹಬ್ಬಕ್ಕೆ ತಯಾರಿ ನಡೆಸುವಾಗ ಮಾತೆ ಮರಿಯಳನ್ನು ಗೌರವಿಸೋಣ, ಆಕೆಯಲ್ಲಿ ಅಭಿಮಾನ ಪಡೋಣ, ಹಾಗೂ ಅವಳ ಮುಖಾಂತರ ದೇವರಿಗೆ ಹೆಚ್ಚು ಹೆಚ್ಚು ಮಹಿಮೆ ಸಲ್ಲುವಂತಾಗಲಿ ಎಂದು ಪ್ರಾರ್ಥಿಸೋಣ. ನಿಮಗೆಲ್ಲರಿಗೂ ಮಾತೆ ಮರಿಯಳ ಹುಟ್ಟುಹಬ್ಬದ ಶುಭಾಶಯಗಳು, ವಂದನೆಗಳು.